ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ಲತಾ ರಾಠೋಡ್. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹರಪನಹಳ್ಳಿಯಲ್ಲಿ ಗಣಿತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋ ಕ್ಲಾಸ್ನಲ್ಲಿ ನಾವು ತ್ರಿಕೋನಮಿತಿ ಎಂಬ ಹೊಸ ಅಧ್ಯಾಯವನ್ನು ಕಲಿಯೋಣ. ಹಾಗಾದರೆ ತ್ರಿಕೋನಮಿತಿ ಎಂದರೇನು? ಈ ತ್ರಿಕೋನಮಿತಿಯನ್ನು ನಾವು ಯಾವ ವಿಷಯಕ್ಕೋಸ್ಕರ ಬಳಕೆ ಮಾಡುತ್ತೇವೆ ಅನ್ನೋದನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ನೀವು ನಿಮ್ಮ ಸುತ್ತಮುತ್ತಲು ಅನೇಕ ಎತ್ತರವಾದಂತಹ ಕಟ್ಟಡಗಳನ್ನು ನೋಡ್ತೀರಾ, ಪರ್ವತಗಳನ್ನು ನೋಡಿರ್ತೀರಾ, ಪಿರಮಿಡ್ಗಳನ್ನು ನೋಡಿರ್ತೀರಾ, ಎಲ್ಲಾದ್ರೂ ಟೂರಿಗೆ ಹೋದಾಗ ದೇವಾಲಯಗಳನ್ನು ನೋಡಿರ್ತೀರಾ, ಗೋಪುರಗಳನ್ನು ನೋಡಿರ್ತೀರಾ. ಅವುಗಳು ಸಾಕಷ್ಟು ಎತ್ತರವಾಗಿ ಇರ್ತವೆ. ಅವುಗಳನ್ನು ನೋಡಿದಾಗ ನೀವು ಯಾವುದಾದ್ರು ಪ್ರವಾಸಿ ತಾಣಗಳಿಗೆ ಹೋದಾಗ ಇವುಗಳು ಇಷ್ಟು ಎತ್ತರವಾಗಿದೆ ಅಂತೆಲ್ಲ ಬರೆದಿರ್ತಾರೆ. ಅದೆಲ್ಲ ನೋಡ್ಬಿಟ್ಟು ನಿಜ ನಿಮಗೆ ಆಶ್ಚರ್ಯವಾಗುತ್ತಲ್ವಾ? ಇಷ್ಟೊಂದು ಎತ್ತರ ಇದೆ, ಇದನ್ನು ಯಾವ ತರ ಅವರು ಬರೆದ್ರು, ಯಾವ ತರ ಅಳತೆ ಮಾಡಿದ್ರು ಅನ್ನೋದು ನಿಮ್ಮ ಮೈಂಡ್ ನಲ್ಲಿ ಬಂದೇ ಬರುತ್ತೆ. ಅದನ್ನೆಲ್ಲ ಅಳತೆ ಮಾಡೋಕ್ಕೋಸ್ಕರ ಇಲ್ಲಿ ತ್ರಿಕೋನಮಿತಿ ಎನ್ನುವಂತಹ ಒಂದು ಅಧ್ಯಾಯವನ್ನು ನಾವು ಕಲಿತಾ ಇದ್ದೀವಿ. ಅದನ್ನ ಇಲ್ಲಿ ನಾವು ಅಳವಡಿಸಿಕೊಂಡು ಅವರು ಪ್ರತಿಯೊಂದು ಎತ್ತರವಾದಂತಹ ಕಟ್ಟಡ ಆಗಿರಲಿ, ಪಿರಮಿಡ್ಗಳಾಗಿರಲಿ, ಪರ್ವತಗಳಾಗಿರಲಿ, ಅವುಗಳ ಎತ್ತರವನ್ನು, ದೂರವನ್ನು ಕಂಡುಹಿಡಿಯುತ್ತಾರೆ. ಹಾಗಾದರೆ ತ್ರಿಕೋನಮಿತಿ ಪೀಠಿಕೆಯಲ್ಲಿ ನೋಡಿ, ತ್ರಿಕೋನಮಿತಿಯು ಗಣಿತಶಾಸ್ತ್ರದ ಮಧ್ಯಭಾಗವನ್ನು ಆಕ್ರಮಿಸಿಕೊಳ್ಳುವಂತೆ ಬಹುಶಃ ಬೇರಾವ ವಿಷಯವೂ ಇಲ್ಲ ಅಂತ ಜೆ.ಎಫ್. ಹರ್ಬರ್ಟ್ ಇವರ ಅನಿಸಿಕೆಯಾಗಿದೆ. ನಿಜ, ಅದು ಕೂಡ. ನಿಮಗೆಲ್ಲ ಗೊತ್ತಿರುವ ಹಾಗೆ ರೇಖಾಗಣಿತದ ಜನಕ ಎಂದು ನಾವು ಯೂಕ್ಲಿಡ್ ಅವರನ್ನ ಕರಿತೀವಿ. ಅದೇ ತರ ಗ್ರೀಕ್ನ ಪ್ರಖ್ಯಾತ ಗಣಿತ ತಜ್ಞರಾದ ಹಿಪ್ಪಾರ್ಕಸ್ ಇವರನ್ನು ತ್ರಿಕೋನಮಿತಿಯ ಜನಕ ಎಂದು ಪರಿಗಣಿಸಲಾಗಿದೆ. ವಿದ್ಯಾರ್ಥಿಗಳೇ, ಗಮನದಲ್ಲಿರಿಸಿ, ಹಿಪ್ಪಾರ್ಕಸ್ ಇವರನ್ನು ತ್ರಿಕೋನಮಿತಿಯ ಜನಕ ಎಂದು ಕರೆಯುತ್ತೇವೆ. ಗಣಿತದ ಒಂದು ಶಾಖೆಯಾಗಿರುವ ತ್ರಿಕೋನಮಿತಿಯಲ್ಲಿನ ಕೆಲವು ತಂತ್ರಗಳನ್ನು ಬಳಸಿಕೊಂಡು ದೂರ ಮತ್ತು ಎತ್ತರವನ್ನು ಕಂಡುಹಿಡಿಯಬಹುದು. ಆಂಗ್ಲ ಭಾಷೆಯಲ್ಲಿ ತ್ರಿಕೋನಮಿತಿಯನ್ನು ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ. ಈ ತ್ರಿಕೋನಮಿತಿ ಎಂಬ ಪದವು ಗ್ರೀಕ್ ಭಾಷೆಯ ಟ್ರೈ, ಗಾನ್ ಮತ್ತು ಮೆಟ್ರಾನ್ ಎಂಬ 3 ಪದಗಳಿಂದ ಬಂದಿದೆ. ತ್ರಿಕೋನಮಿತಿ ಎಂದರೆ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಭ್ಯಸಿಸುವುದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ತ್ರಿಕೋನಮಿತಿ ಅಂದರೆ ತ್ರಿಭುಜಗಳ ಬಾಹುಗಳ ಮತ್ತು ಕೋನಗಳ ನಡುವಿನ ಸಂಬಂಧ ಅಭ್ಯಸಿಸುವುದಾಗಿದೆ. ಹಾಗೂ ತ್ರಿಕೋನಮಿತಿಯನ್ನು ನಾವು ಆಂಗ್ಲ ಭಾಷೆಯಲ್ಲಿ ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ. ಇಲ್ಲಿ ನಾವು ಟ್ರಿಗ್ನೋಮೆಟ್ರಿಯಲ್ಲಿ ನಾವು ವಿಶೇಷವಾಗಿ ಬಳಸುವಂತಹ ತ್ರಿಭುಜ ಅಂದರೆ ಲಂಬಕೋನ ತ್ರಿಭುಜ. ನಿಮಗೆ ಹಿಂದಿನ ತರಗತಿಯಲ್ಲಿ ಲಂಬಕೋನ ತ್ರಿಭುಜದ ಬಗ್ಗೆ ಅಧ್ಯಾಯ ಮಾಡಿದ್ದೀರಾ. ಲಂಬಕೋನ ತ್ರಿಭುಜ ಅಂದ್ರೆ ಗೊತ್ತು, ಅದರ ಬಗ್ಗೆ ಒಂದು ಚಿತ್ರ ಇದೆ ಇಲ್ಲಿ. ABC ಒಂದು ಲಂಬಕೋನ ತ್ರಿಭುಜವಾಗಿದೆ. ಲಂಬಕೋನ ತ್ರಿಭುಜ ಅಂದ್ರೆ ತ್ರಿಭುಜದಲ್ಲಿ ಒಂದು ಕೋನವು 90 ಡಿಗ್ರಿಗೆ ಸಮನಾಗಿದ್ದರೆ ಅದನ್ನು ಲಂಬಕೋನ ತ್ರಿಭುಜ ಎಂದು ಕರೆಯುತ್ತೇವೆ. ಈ ಲಂಬಕೋನ ತ್ರಿಭುಜದಲ್ಲಿ B 90 ಡಿಗ್ರಿ ಇದೆ, ಹಾಗೆಯೇ AB ಪಾದ ಇದೆ, BC ಎತ್ತರವಾಗಿದೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವನ್ನು ನಾವು ವಿಕರ್ಣ ಎಂದು ಕರೆಯುತ್ತೇವೆ. ಗಮನಿಸಿ ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ACಯು ಅತ್ಯಂತ ದೊಡ್ಡ ಬಾಹುವಾಗಿದೆ, ಅದನ್ನು ನಾವು ವಿಕರ್ಣ ಎಂದು ಕರೆಯುತ್ತೇವೆ. ಈಗ ತ್ರಿಕೋನಮಿತಿಯಲ್ಲಿ ನಾವು ಕೋನವನ್ನು ಥೀಟಾ ಎಂಬ ಸಂಕೇತದಿಂದ ಸೂಚಿಸುತ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಥೀಟಾವನ್ನು ನಾವು ಯಾವ ತರ ಇಲ್ಲಿ ಸೂಚಿಸಿದ್ದೇವೆ ಅಂತ. ಲಂಬಕೋನ ತ್ರಿಭುಜ ಇಲ್ಲಿದೆ, ಇದರಲ್ಲಿ ಥೀಟಾವನ್ನು ಇಲ್ಲಿ ಈ ಸಂಕೇತದಿಂದ ಗುರುತಿಸಿದ್ದೇವೆ. ಈಗ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ಅಭ್ಯಾಸ ಮಾಡೋಣ. ಇದರಲ್ಲಿ ನಾವು ಥೀಟಾದ ಪ್ಲೇಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ನಾವು ಎಲ್ಲಿ ಥೀಟಾದ ಪ್ಲೇಸ್ ಅನ್ನ ಬರೆದಿರುತ್ತೀವಲ್ಲ, ಅಲ್ಲಿ ನಾವು ಅವುಗಳಿಗೆ ಸಂಬಂಧಿಸಿದಂತೆ ಪಾರ್ಶ್ವ ಬಾಹು ಮತ್ತು ಅಭಿಮುಖ ಬಾಹುಗಳನ್ನು ಗುರುತಿಸುತ್ತೇವೆ. ಗಮನಿಸಿ ವಿದ್ಯಾರ್ಥಿಗಳೇ, ಈ ಲಂಬಕೋನ ತ್ರಿಭುಜದಲ್ಲಿ ಥೀಟಾವನ್ನು ಬರೆದಿರುವ ಪ್ಲೇಸ್ ನೋಡ್ಕೊಳ್ಳಿ. ಅದಕ್ಕೆ ಎದುರು ಇರುವ ಬಾಹುವನ್ನು ನಾವು ಅಭಿಮುಖ ಬಾಹು ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ ಗಮನಿಸಿ, ಥೀಟಾಗೆ ಆಪೋಸಿಟ್ ಇರುವಂತಹ ಬಾಹುವನ್ನು ಅಭಿಮುಖ ಬಾಹು ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ನಾವು ಆಪೋಸಿಟ್ ಸೈಡ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ಥೀಟಾದ ಪಕ್ಕದಲ್ಲಿರುವಂತಹ ಬಾಹುವನ್ನು, ಅದರ ಪಕ್ಕದಲ್ಲಿರುವಂತಹ ಬಾಹುವನ್ನು ಪಾರ್ಶ್ವ ಬಾಹು ಎಂದು, ಇಂಗ್ಲಿಷ್ ನಲ್ಲಿ ನಾವು ಅದನ್ನ ಅಡ್ಜಸೆಂಟ್ ಸೈಡ್ ಅಂತ ಕೂಡ ಕರಿತೀವಿ. ಹಾಗೆ ಇನ್ನೊಂದು ಚಿತ್ರವನ್ನು ಗಮನಿಸಿ ವಿದ್ಯಾರ್ಥಿಗಳಿಗೆ ಗಮನಿಸಿ
ನಾನು ಥೀಟಾ ಬದಲಾಗಿ ಎಕ್ಸ್ ಅನ್ನು ತೆಗೆದುಕೊಂಡಿದ್ದೇನೆ. ನಾವು ಥೀಟಾ ಬದಲಾಗಿ ಎಕ್ಸ್ ಅಂತ ಅದನ್ನು ತಗೊಳ್ಬಹುದು, ಬೇರೆ ಯಾವುದಾದ್ರೂ ಆಲ್ಫಾಬೆಟ್ ಕೂಡ ತಗೊಳ್ಬಹುದು. ಇಲ್ಲಿ ನಮ್ಮ ಎಕ್ಸ್ ಸ್ಥಾನ ಬದಲಾಗಿದೆ. ಆ ಎಕ್ಸ್ ಗೆ ಸಂಬಂಧಿಸಿದಂತೆ ನಾವು ಈಗ ಅಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಸೈಡ್ ಗಳನ್ನು ಗುರುತಿಸಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಹೈಪೋಟೆನಸ್ ಅನ್ನೋದೊಂದು ವಿಕರ್ಣ, ಅದು ಯಾವಾಗಲೂ ಸೇಮ್ ಪ್ಲೇಸ್ ಅಲ್ಲೇ ಇರುತ್ತೆ. ಈ ಎಕ್ಸ್ ಗೆ ಸಂಬಂಧಿಸಿದಂತೆ ಎದುರಿಗೆ ಇರುವ ಭಾಗವನ್ನು ನಾವು ಅಭಿಮುಖ ಬಾಹು ಅಂತ ಹೇಳ್ತೀವಿ, ಅದನ್ನೇ ಅಪೋಸಿಟ್ ಸೈಡ್. ಹಾಗೆಯೇ ಅದರ ಪಕ್ಕದಲ್ಲಿರುವಂತಹ ಬಾಹುವನ್ನು, ಎಕ್ಸ್ ನ ಪಕ್ಕದಲ್ಲಿ ಇರುವಂತಹ ಬಾಹುವನ್ನು ಪಾರ್ಶ್ವ ಬಾಹು ಆರ್ ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಈ ಲಂಬಕೋನ ತ್ರಿಭುಜದಲ್ಲಿ ಥೀಟಾ ಪ್ಲೇಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಮೇಲೆನೆ ನಾವು ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹುಗಳನ್ನ ಗುರುತಿಸುತ್ತೇವೆ. ತ್ರಿಕೋನಮಿತಿಯ ಪ್ರಮುಖ 6 ಅನುಪಾತಗಳ ಬಗ್ಗೆ ಅಭ್ಯಾಸ ಮಾಡೋಣ. ತ್ರಿಕೋನಮಿತಿಯಲ್ಲಿ ಸೈನ್ ಎ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸೆಕ್ ಥೀಟಾ, ಸೀಕೆಂಟ್ ಥೀಟಾ ಮತ್ತು ಕಾಟ್ ಥೀಟಾ ಅಂತ 6 ಅನುಪಾತಗಳು ಬರುತ್ತವೆ. ಮೊದಲನೇದಾಗಿ ನಾವು ಸೈನ್ ಎ, ಥೀಟಾ ಬದಲಾಗಿ ಇಲ್ಲಿ ನಾನು ಎ ಅನ್ನು ತೆಗೆದುಕೊಂಡಿದ್ದೇನೆ. ಸೈನ್ ಎ, ಸೈನ್ ಎ ಅನ್ನು ನಾವು ಯಾವ ರೀತಿ ಗುರುತಿಸ್ತೀವಿ ಅಂತಂದ್ರೆ, ಇದನ್ನೆಲ್ಲ ನಾವು ಲಂಬಕೋನ ತ್ರಿಭುಜ ಚಿತ್ರದ ಮೂಲಕನೇ ಗುರುತಿಸಬೇಕಾಗಿರುತ್ತೆ. ಸೈನ್ ಎ, ಸೈನ್ ಎ ಅನ್ನು ನಾವು ಅಭಿಮುಖ ಬಾಹು ಬೈ ವಿಕರ್ಣ ಅಂತ ಗುರುತಿಸ್ತೀವಿ. ಕಾಸ್ ಎ, ಇದನ್ನ ಪಾರ್ಶ್ವ ಬಾಹು ಬೈ ವಿಕರ್ಣ ಅಂತ ಗುರುತಿಸುತ್ತೇವೆ. ಟ್ಯಾನ್ ಎ, ಟ್ಯಾನ್ ಎ ಅನ್ನ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಂತ ಗುರುತಿಸ್ತೀವಿ. ನೆಕ್ಸ್ಟ್ ಸೈನ್ ಎ ರೆಸಿಪ್ರೋಕಲ್ ಅಂದ್ರೆ ಅದರ ವ್ಯುತ್ಕ್ರಮ ಕೊಸೆಕ್ ಎ ಆಗಿರುತ್ತೆ. ಹಾಗಾಗಿ ಸೈನ್ ಎ ಅನುಪಾತ ಏನ್ ಬರುತ್ತೆ ಅಂತಂದ್ರೆ, ಅಭಿಮುಖ ಬಾಹು ಬೈ ವಿಕರ್ಣ ಬಂದ್ರೆ ಕೊಸೆಕ್ ಎ ಅದರ ವ್ಯುತ್ಕ್ರಮವಾಗಿರುತ್ತೆ, ಅಂದ್ರೆ ವಿಕರ್ಣ ಬೈ ಅಭಿಮುಖ ಬಾಹು ಬರುತ್ತೆ. ಅದೇ ತರ ಕಾಸ್ ಎ ಯ ವ್ಯುತ್ಕ್ರಮ ಸೀಕೆಂಟ್ ಎ ಇರುತ್ತೆ. ಹಾಗಾಗಿ ಅದನ್ನ ನಾವು ಸೀಕೆಂಟ್ ಎ, ಇದನ್ನ ನಾವು ವಿಕರ್ಣ ಬೈ ಪಾರ್ಶ್ವ ಬಾಹು ಅಂತ ಬರೀತೀವಿ. ಹಾಗೆಯೇ ಟ್ಯಾನ್ ಎ, ಇದರ ವ್ಯುತ್ಕ್ರಮ ಕಾಟ್ ಎ ಇದೆ, ಇದನ್ನ ನಾವು ಪಾರ್ಶ್ವ ಬಾಹು ಬೈ ಅಭಿಮುಖ ಬಾಹು ಅಂತ ಬರೀತೀವಿ. ಇನ್ನೊಂದು ವಿಶೇಷತೆ ಹೇಳ್ಬೇಕಂತಂದ್ರೆ, ಟ್ಯಾನ್ ಎ ಮತ್ತು ಕಾಟ್ ಎ ಇವುಗಳನ್ನ ನಾವು ಸೈನ್ ಮತ್ತು ಕಾಸ್ ಈ ತರ ಕೂಡ ಗುರುತಿಸಬಹುದು. ಟ್ಯಾನ್ ಎ ಅನ್ನ ನಾವು ಸೈನ್ ಎ ಬೈ ಕಾಸ್ ಎ ಅಂತ ಬರೀತೀವಿ. ಟ್ಯಾನ್ ಎ ಯ ವ್ಯುತ್ಕ್ರಮ ಕಾಟ್ ಎ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಕಾಟ್ ಎ ಅನ್ನು ನಾನು ಅದರ ವ್ಯುತ್ಕ್ರಮವಾಗಿ ಕಾಸ್ ಎ ಬೈ ಸೈನ್ ಎ ಅಂತ ತೆಗೆದುಕೊಳ್ತೀವಿ. ಈಗ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಬಿಡೋಣ. ವಿದ್ಯಾರ್ಥಿಗಳೇ, ಈಗ ನಿಮಗೆ ನಾನು ತ್ರಿಕೋನಮಿತಿ ಅನುಪಾತಗಳನ್ನು ಬರೆಯೋ ವಿಧಾನ ಹೇಳಿಕೊಟ್ಟಿದ್ದೆ. ಅದನ್ನ ಒಂದು ಸಿಂಪಲ್ ಇರುವಂತಹ ಒಂದು ಟ್ರಿಕ್ಸ್ ಮೂಲಕ ನಾವು ನೆನಪಿಟ್ಕೊಳ್ಬಹುದು. ಅದನ್ನ ನಾನು ನಿಮಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇದು ಲಂಬಕೋನ ತ್ರಿಭುಜ, ಆಂಗಲ್ ಬಿ 90 ಡಿಗ್ರಿ ಇದೆ, ಥೀಟಾ ಸಿ ಪ್ಲೇಸ್ ಅಲ್ಲಿ ಇದೆ. ಹಾಗಾಗಿ ಇಲ್ಲಿ ನಾನು ಸೈನ್ ಆಫ್ ಥೀಟಾ, ಸೈನ್ ಥೀಟಾ ಫಸ್ಟ್ ಇದೆಲ್ಲ ಏನ್ ಬರ್ಕೊಳ್ತೀನಿ ಅಂತಂದ್ರೆ, ಇದು ವಿಕರ್ಣ, ವಿ ಇಂದ ಗುರುತಿಸ್ತೀವಿ ವಿಕರ್ಣ. ಥೀಟಾಗೆ ಅಭಿಮುಖವಾಗಿರುವ ಬಾಹುವನ್ನು ಏನಂತ ಕರಿತೀವಿ ನಾವು? ಲಂಬಕೋನ ತ್ರಿಭುಜದಲ್ಲಿ ಥೀಟಾಗೆ ಅಭಿಮುಖವಾಗಿರುವ ಬಾಹುವನ್ನು ಗುರುತಿಸಿಕೊಳ್ಳೋಣ. ಹಾಗೆಯೇ ಇದರ ಪಕ್ಕದಲ್ಲಿರುವಂತಹ ಬಾಹುವನ್ನು ಪಾರ್ಶ್ವ ಬಾಹು ಅಂತ ಕರಿತೀವಿ. ಇದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಎಸ್, ಈಗ ಸೈನ್ ಥೀಟಾವನ್ನ ಹೇಗೆ ಬರೀತೀರಾ? ನಿಮ್ಗೆ ಅವಾಗಲೇ ಹೇಳ್ಕೊಟ್ಟಾಗೆ ಅಭಿಮುಖ ಬಾಹು ಬೈ ವಿಕರ್ಣ ಅಂತ ಬರೀತೀರಾ. ನಾನು ಶಾರ್ಟ್ ಆಗಿ ಬರೀತೀನಿ, ಅಭಿಮುಖ ಬಾಹು ಬೈ ವಿಕರ್ಣ. ನೆಕ್ಸ್ಟ್ ಕಾಸ್ ಥೀಟಾ, ಕಾಸ್ ಥೀಟಾ ಅನ್ನ ಹೇಗೆ ಬರೀತೀನಿ ನೋಡಿ. ಇವಾಗ ನಾನು ಪಾರ್ಶ್ವ ಬಾಹು ಬೈ ವಿಕರ್ಣ. ನೆಕ್ಸ್ಟ್ ಟ್ಯಾನ್ ಥೀಟಾ, ಟ್ಯಾನ್ ಥೀಟಾವನ್ನು ನಾನು ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಈಗ ಇದನ್ನ ನೆನಪಿಟ್ಕೊಳ್ಳಕ್ಕೆ ಒಂದು ಸಿಂಪಲ್ ಆದಂತ ಟ್ರಿಕ್ಸ್ ಹೇಳ್ಕೊಡ್ತೀವಿ ವಿದ್ಯಾರ್ಥಿಗಳು ನಿಮಗೆ. ನೋಡಿ, ಇಲ್ಲಿ ಸೈನ್ ಥೀಟಾ ಇದೆ, ಕಾಸ್ ಥೀಟಾ ಇದೆ, ಟ್ಯಾನ್ ಥೀಟಾ ಇದೆ. ಇದನ್ನ ನೀವು ಅಭಿ ಪವಿ ಅಪ ಈ ಮೂರನ್ನ ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಸೈನ್ ಥೀಟಾ ಅಂದ್ರೆ ಅವಿ ಮೀನ್ಸ್ ಅಭಿಮುಖ ಬಾಹು ಬೈ ವಿಕರ್ಣ, ಕಾಸ್ ಥೀಟಾ ಪವಿ ಮೀನ್ಸ್ ಪಾರ್ಶ್ವ ಬಾಹು ಬೈ ವಿಕರ್ಣ, ಟ್ಯಾನ್ ಥೀಟಾ ಅಂದ್ರೆ ಅಪ ಅಂತಂದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಈ ತರ ಇದೆ.
ಇದನ್ನ ನಾವು ಕೆಲವೊಂದು ಗಣಿತದಲ್ಲಿ ಕೆಲವೊಂದು ಸೂತ್ರಗಳ ನೆನಪಿಟ್ಕೊಳ್ಳಿಕ್ಕೆ ಯಾವ್ದಾದ್ರು ಒಂದು ಶಾರ್ಟ್ಕಟ್ ಮೆಥಡ್ ಬಳಸಬೇಕಾಗತ್ತೆ. ಹಾಗಾಗಿ ಇದನ್ನ ಇಲ್ಲಿ ಬಳಸ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ನಿಮಗೆ ಎಕ್ಸಾಮ್ ಅಲ್ಲಿ ಯಾವಾಗ ಕನ್ಫ್ಯೂಸ್ ಆದ್ರೂ ಕೂಡ ಇದು ಅವಿ ಪವಿ ಅಪ್ಪ ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಎನಿ ಟೈಮ್ ಅಲ್ಲಿ ಕೂಡ ಇದನ್ನ ಇಟ್ಕೊಂಡ್ಬಿಟ್ರೆ ನೀವು ಕರೆಕ್ಟ್ ಆಗಿ ಆನ್ಸರ್ ಗಳನ್ನ ಬರೀಬಹುದು. ಹಾಗೆ ನಿಮಗೆ ಗೊತ್ತಿದೆ ಸೈನ್ ಥೀಟಾ ಅಂತಂದ್ರೆ ಅದರ ರೆಸಿಪ್ರೋಕಲ್ ಏನಿದೆ, ಕೊಸೆಕೆಂಡ್ ಥೀಟಾ. ವಿಕರ್ಣ ಬಾಯ್ ಅಭಿಮುಖ ಬಾಹು ಅಂತ ಬರೀತೀರಾ. ನೆಕ್ಸ್ಟ್ ಕಾಸ್ ಥೀಟಾ ಅದರ ವೃತ್ತಮ ಏನ್ ಬರುತ್ತೆ, ಸೀಕೆಂಡ್ ಥೀಟಾ. ಇದನ್ನ ನಾನು ವಿಕರ್ಣ ಬಾಯ್ ಪಾರ್ಶ್ವಬಾಹು ಅಂತ ಬರೀತೀನಿ. ಯಾಕಂದ್ರೆ ರೆಸಿಪ್ರೋಕಲ್ ಅಂದ್ರೆ ಉಲ್ಟಾ ಬರೆಯೋದು ಅಷ್ಟೇ ಅದನ್ನ. ನೆಕ್ಸ್ಟ್ ಟ್ಯಾನ್ ಥೀಟಾ ವೃತ್ತಮ, ಕಾಟ್ ಥೀಟಾ ಇದೆ, ಟ್ಯಾನ್ ಥೀಟಾ ಇದೆ, ಅಭಿಮುಖ ಬಾಹು ಬಾಯ್ ಪಾರ್ಶ್ವಬಾಹು ಇದೆ. ಇದನ್ನ ನಾನು ಪಾರ್ಶ್ವಬಾಹು ಬಾಯ್ ವಿಕರ್ಣ ಅಭಿಮುಖ ಬಾಹು ಅಂತ ಬರೀತೀನಿ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಒಂದು ಸ್ಮಾಲ್ ಟ್ರಿಕ್ಸ್ ಮೂಲಕ ನಾವು ಯಾವ ರೀತಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಇವುಗಳ ಅನುಪಾತಗಳನ್ನ ಬರೆಯಬಹುದು ಅನ್ನೋದು ಈಗ ಗೊತ್ತಾಯ್ತು. ಈಗ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ವಿದ್ಯಾರ್ಥಿಗಳೇ ಗಮನಿಸಿ, ಸೈನ್ ಆಫ್ ಎಕ್ಸ್ ಈಕ್ವಲ್ಸ್ ಟು 3/5 ಇದೆ. ಹಾಗಾದ್ರೆ ಕೊಸೈನ್ ಎಕ್ಸ್ ಬೆಲೆ ಕೇಳಿದ್ದಾರೆ. ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಸೈನ್ ಆಫ್ ಎಕ್ಸ್ ನ ಉತ್ತಮ ಯಾವುದು, ಕೊಸೈನ್ ಎಕ್ಸ್ ಅಂತ ಇಲ್ಲೇ ಇದೆ ಬೋರ್ಡ್ ಮೇಲೆ. ಸೈನ್ ಆಫ್ ಎಕ್ಸ್ ವ್ಯಾಲ್ಯೂ 3/5 ಆದ್ರೆ ಅದರ ಉತ್ಕ್ರಮ ಕೊಸೈನ್ ಎಕ್ಸ್ ಏನಾಗುತ್ತೆ, 5/3. ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ cos ಆಫ್ ಎಕ್ಸ್ ಈಕ್ವಲ್ಸ್ ಟು 24/25 ಇದೆ. ಆದರೆ ಸೀಕೆಂಡ್ ಎಕ್ಸ್ ನ ವ್ಯಾಲ್ಯೂ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಇವಾಗಲೇ cos ಆಫ್ ಎಕ್ಸ್ ನ ರೆಸಿಪ್ರೋಕಲ್ ಅಥವಾ ಉತ್ಕ್ರಮ ಯಾವುದು, ಸೀಕೆಂಡ್ ಆಫ್ ಎಕ್ಸ್. therefore cos ಆಫ್ ಎಕ್ಸ್ ವ್ಯಾಲ್ಯೂ 24/25 ಇದ್ರೆ ಈಗ ಗೆಸ್ ಮಾಡಬಹುದು ತಾನೆ ಏನ್ ಬರುತ್ತೆ ಆನ್ಸರ್ ಅಂತ. ಎಸ್ ಕರೆಕ್ಟ್, ಸೀಕೆಂಡ್ ಆಫ್ ಎಕ್ಸ್ ವ್ಯಾಲ್ಯೂ 25/24. ಯಾಕಂದ್ರೆ cos x ನ ಉತ್ಕ್ರಮ ಸೀಕೆಂಡ್ ಆಫ್ x ಇದೆ. ಅದೇ ತರ ಈ ಮೂರನೇ ಪ್ರಾಬ್ಲಮ್ ಅನ್ನು ಹೋಮ್ವರ್ಕ್ ಆಗಿ ಕೊಟ್ಟಿರ್ತೀನಿ, ಇದನ್ನ ಮನೆಯಲ್ಲಿ ಸಾಲ್ವ್ ಮಾಡಿ. ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ. ಈಗ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ಅಭ್ಯಾಸ ಮಾಡೋಣ. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿದೆ, ಟೇಬಲ್ ಇದೆ. ಇದರಲ್ಲಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸೆಕೆಂಡ್ ಥೀಟಾ, ಸೀಕೆಂಡ್ ಥೀಟಾ, ಕಾಟ್ ಥೀಟಾ ಅಂತ ಒಂದು ಕಾಲಮ್ ಇದೆ. ಅದೇ ತರ ಇಲ್ಲಿಯೂ ಕೂಡ ನಿರ್ದಿಷ್ಟ ಕೋನಗಳು ಅಂತ ಹೇಳಿದ್ದೆ ನಾನು. ನಿರ್ದಿಷ್ಟ ಕೋನದಲ್ಲಿ ಯಾವ್ದು ಬರುತ್ತೆ, 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರೀಸ್, 60 ಡಿಗ್ರೀಸ್ ಅಂಡ್ 90 ಡಿಗ್ರೀಸ್. ಸಿ ಹಿಯರ್ ಸೈನ್ ಆಫ್ 0 ವ್ಯಾಲ್ಯೂ 0 ಇರುತ್ತೆ. ಹಾಗೆಯೇ ಸೈನ್ ಆಫ್ 30 ವ್ಯಾಲ್ಯೂ 1/2 ಇದೆ. ಸೈನ್ ಆಫ್ 45 ವ್ಯಾಲ್ಯೂ 1/√2 ಇದೆ. ಸೈನ್ ಆಫ್ 60 ವ್ಯಾಲ್ಯೂ √3/2 ಇದೆ. ಸೈನ್ ಆಫ್ 90 ಡಿಗ್ರಿ ವ್ಯಾಲ್ಯೂ 1 ಇದೆ. ಅದೇ ತರ cos ಥೀಟಾ ವ್ಯಾಲ್ಯೂ, cos ಆಫ್ 0 ವ್ಯಾಲ್ಯೂ 1, cos ಆಫ್ 30 ಡಿಗ್ರಿ ವ್ಯಾಲ್ಯೂ √3/2, cos ಆಫ್ 45 ಡಿಗ್ರಿ ವ್ಯಾಲ್ಯೂ 1/√2 ಇದೆ. cos ಆಫ್ 60 ಡಿಗ್ರಿ ವ್ಯಾಲ್ಯೂ 1/2 ಇದೆ. ಹಾಗೆ cos ಆಫ್ 90 ಡಿಗ್ರಿ ವ್ಯಾಲ್ಯೂ 0 ಇದೆ. ನೆಕ್ಸ್ಟ್ ನೋಡಿ tan ಥೀಟಾ. ಈಗ ನಾನು tan ಥೀಟಾ ಹೇಗೆ ಮಾಡೋಣ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, tan theta equal to sin theta by cos theta ಅನ್ನೋದು ನಿಮಗೆ ಗೊತ್ತಿದೆ. therefore tan theta equal to sin theta by cos theta ಅಂದ್ರೆ sin of 0 ವ್ಯಾಲ್ಯೂ 0 ಇದೆ. 0/1 ಅಂತಂದ್ರೆ tan of 0 ಡಿಗ್ರಿ ವ್ಯಾಲ್ಯೂ 0 ಬರುತ್ತೆ. ಹಾಗೆಯೇ tan of 30 ಡಿಗ್ರಿ ವ್ಯಾಲ್ಯೂ ಅದನ್ನು ಕೂಡ ಅದೇ ತರ ಮಾಡಬಹುದು. sin theta by cos theta ಅಂತಂದ್ರೆ 1/2 by √3/2 ಅಂತಂದ್ರೆ 2 get cancelled. Finally we get the value of tan 30 degree as 1/√3. ಅದೇ ತರ tan of 45 degrees ಅಂದ್ರೆ sin theta by cos theta ನಿಮಗೆಲ್ಲ ಗೊತ್ತಿದೆ. ಅದರಂತೆ 1/√2 by 1/√2 ಅಂತಂದ್ರೆ both get cancelled. Finally we get the value of tan of 45 degree as 1. Next tan of 60 degree ಅಂದ್ರೆ √3. tan of 90 degree ಅಂತಂದ್ರೆ not defined. See here tan of 90 degree means 1/0. 0 ಇಂದ ಬರೋದ್ರಿಂದ ನಮಗೆ ಪರ್ಟಿಕ್ಯುಲರ್ ಆದಂತ ಆನ್ಸರ್ ಸಿಗಲ್ಲ. ಅದನ್ನ ನಾವು ನಾಟ್ ಡಿಫೈನ್ಡ್ ಅಂತ ತೆಗೆದುಕೊಳ್ತೀವಿ. ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ ಕೊಸೆಕೆಂಡ್ ಥೀಟಾ. ನಿಮಗೆಲ್ಲ ಗೊತ್ತಿದೆ sin ಥೀಟಾ ಇದರ ರೆಸಿಪ್ರೋಕಲ್ ಕೊಸೆಕೆಂಡ್ ಥೀಟಾ ಇರೋದ್ರಿಂದ ಅದರ ಆನ್ಸರ್ ಎಲ್ಲ ಕೂಡ ರೆಸಿಪ್ರೋಕಲ್ ಅಲ್ಲೇ ಇರುತ್ತೆ. sin ಆಫ್
0 ವ್ಯಾಲ್ಯೂ 0 ಅಂತಂದ್ರೆ cosecant theta ವ್ಯಾಲ್ಯೂ ನಾಟ್ ಡಿಫೈನ್ಡ್ ಇರುತ್ತೆ. ನೆಕ್ಸ್ಟ್ ಹಿಯರ್ sin of 30 ಡಿಗ್ರಿ ವ್ಯಾಲ್ಯೂ 1/2 ಇದೆ. ಇದರ ರೆಸಿಪ್ರೋಕಲ್ ಏನು ಬರುತ್ತೆ? 1/2 ಮೀನ್ಸ್ ಇದು 2/1 ಬರುತ್ತೆ. ಮೀನ್ಸ್ ಡಿನಾಮಿನೇಟರ್ 1 is negligible, therefore cosecant of 30 degree value is 2/2. Cosecant of 45 degree, see here sin of 45 degree value is 1/√2 ಇದೆ. Cosecant of 45 degree is the reciprocal of 1/√2 is √2 ಬರುತ್ತೆ. Therefore cosecant of 45 degree value is √2 ಆಗುತ್ತೆ. Next again see cosecant of 60 degree value, sin of 60 degree value ಏನಿದೆ? √3/2 ಇದೆ. ಹಾಗೆ cosecant of 60 degree value ಏನು ಬರುತ್ತೆ? reciprocal means √3/2 means 2/√3 ಆಗುತ್ತೆ. And finally cosecant of 90 degree value, ಇದು 1 ಇದೆ ಅಂದ್ರೆ reciprocal ಕೂಡ 1 ಬರುತ್ತೆ. ಹಾಗಾಗಿ cosecant of 90 degree value is 1 ಆಗುತ್ತೆ. secant of 0 degree, 30 degree, 45 degree, 60 degree, 90 degree ಯಾವುದು ಬೇಸ್ ಮೇಲೆ ತಗೊಳ್ಬಹುದು? cos theta. ಅದು ರೆಸಿಪ್ರೋಕಲ್ secant theta ಆಗಿರೋದರಿಂದ ಅದನ್ನು ರೆಸಿಪ್ರೋಕಲ್ ಅನ್ನ ತೆಗೆದುಕೊಂಡು ಬಿಡ್ತೀವಿ. ಹಾಗೆಯೇ tan theta ಇದು ರೆಸಿಪ್ರೋಕಲ್ cot theta ಆಗಿರೋದರಿಂದ ಇದು ರೆಸಿಪ್ರೋಕಲ್ ಅನ್ನ ಬರ್ಕೊಂಡ್ಬಿಟ್ರೆ ನಮಗೆ cot ವ್ಯಾಲ್ಯೂಸ್ ಎಲ್ಲವೂ ಕೂಡ ಸಿಕ್ಬಿಡ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, cot of 30 degree value. ಹೌ ಟು ಗೆಟ್ cot of 30 degree value? ನಿಮಗೆಲ್ಲ ಗೊತ್ತಿದೆ, tan of 30 degree value is 1/√3. The reciprocal of tan of 30 ಅಂದ್ರೆ ಎಷ್ಟು ಬರುತ್ತೆ? √1/√3 means √3 ಬರುತ್ತೆ. ಹಾಗಾಗಿ cot of 30 degree value is √3 ಆಗುತ್ತೆ. ವಿದ್ಯಾರ್ಥಿಗಳೇ, ಇಷ್ಟೊತ್ತು ನೀವು ನಿರ್ದಿಷ್ಟ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳ ಕೋಷ್ಟಕವನ್ನು ನೋಡಿದ್ರಿ. ಆದರೆ ಅದು ನೋಡಿಬಿಟ್ಟು ಸ್ವಲ್ಪ ಹೆದರ್ಕೊಂಡ್ವಿ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಇದೆಲ್ಲ ನಮ್ಗೆ ನೆನ್ಪಿಟ್ಕೊಳ್ಳಿಕ್ಕಾಗತ್ತಾ, ಕನ್ಫ್ಯೂಸ್ ಆಗ್ಬೋದು ಅಂತ ಅನ್ಕೊಳ್ತೀರಾ. ಇದಕ್ಕೋಸ್ಕರ ಒಂದು ಸಿಂಪಲ್ ಆಗಿರುವಂತ ಒಂದು ಟ್ರಿಕ್ಸ್ ಅನ್ನ ಹೇಳ್ತೀನಿ ನಾನು ನಿಮಗೆ. ಇದಕ್ಕೆ ನಾವೇನಂತೀವಿ ಅಂದ್ರೆ ಫಿಂಗರ್ ಟ್ರಿಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲೊಂದು ನಾನು ಚಿತ್ರ ತೆಗೆದಿದ್ದೀನಿ. ಫಿಂಗರ್ ಟ್ರಿಕ್ಸ್ ಇದು. ಇಲ್ಲಿ 0 ಡಿಗ್ರಿ ಕಿರು ಬೆರಳಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅಂತ ತಗೊಂಡಿದ್ದೀನಿ. ಆಮೇಲೆ ಈ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ 2 ತರ ತೋರಿಸಿದ್ದೀನಿ. ಸಿಗೆ ಇದು ನನ್ನ ಕೈ ಬೆರಳಿದೆ. ಇಲ್ಲಿ ಫಸ್ಟ್ ಒಂದು ಕಿರು ಬೆರಳಿಂದ ಸ್ಟಾರ್ಟ್ ಮಾಡಿದಾಗ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಅಂಡ್ 90 ಡಿಗ್ರಿ ಆಯ್ತು. ನಾನು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಹೋಗ್ತೀನಿ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕೌಂಟ್ ಮಾಡ್ತೀನಿ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಗೊತ್ತಾಗುತ್ತೆ ಅನ್ಕೊಳ್ತೀನಿ. ಗಡಿಯಾರದಲ್ಲಿ ಮುಳ್ಳುಗಳು ಯಾವ ದಿಕ್ಕಿನಲ್ಲಿ ತಿರುಗುತ್ತೆ ಅದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ವಿರುದ್ಧವಾಗಿರೋದನ್ನ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತಂದ್ರೆ ಸೈನ್ ಥೀಟಾವನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕಾಸ್ ಥೀಟಾವನ್ನ ಕ್ಯಾಲ್ಕುಲೇಟ್ ಮಾಡೋಣ. ನಿಮಗೆಲ್ಲ ಹೇಳಿದಾಗೆ ಕಿರುಬೆರಳು ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಇದು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಅಂಡ್ 90 ಡಿಗ್ರಿ. ಫಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ ದಿ ಸೈನ್ 0 ಡಿಗ್ರಿ. ಸೈನ್ ಆಫ್ 0 ಎಷ್ಟು ಬರುತ್ತೆ ಅಂತ ನೋಡೋಣ. ಸೈನ್ ಆಫ್ 0 ನಿಮ್ಗೆ ಅವಾಗಲೇ ಹೇಳಿದ ಹಾಗೆ ಸೈನ್ ಥೀಟಾವನ್ನ ಯಾವ ಕಡೆಯಿಂದ ಕನ್ಸಿಡರ್ ಮಾಡ್ಕೊಳ್ಬೇಕು? ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ಹಾಗೆ ಆಮೇಲೆ ಇಲ್ಲೊಂದು ನಿಮ್ಗೆ ತಿಳ್ಕೊಡ್ಬೇಕು, ನಾನು ಸೈನ್ ಥೀಟಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಥವಾ ಕಾಸ್ ಥೀಟಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಬೈ 2. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತಂದ್ರೆ ಎಕ್ಸ್ ಅಂದ್ರೆ ಉಳಿದಿರುವಂತ ಫಿಂಗರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಬರೆಯುವಂಥದ್ದು. ಸ್ಕ್ವೇರ್ ರೂಟ್ ಅಲ್ಲೇ ತಗೋಬೇಕು. ಇದು ನಮಗೆ ಸಿಂಪಲ್ ಆಗಿರುವಂತ ಟ್ರಿಕ್ಸ್ ಆಗಿರೋದ್ರಿಂದ ಈ ರೀತಿ ಇಟ್ಕೊಂಡೇ ನಾವು ಮಾಡಬೇಕಾಗಿರುತ್ತೆ. ಸೈನ್ ಆಫ್ 0 ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗ್ತೀವಿ. ಇಲ್ಲಿ ಯಾವ ಬೆರಳುಗಳಿಲ್ಲ ನಮಗೆ, ಹಾಗಾಗಿ ಏನಂತ ತಗೊಳ್ತೀನಿ? ಸೈನ್ ಆಫ್ ಸ್ಕ್ವೇರ್ ರೂಟ್ ಆಫ್ 0/2 ಅಂತ ತಗೊಳ್ತೀನಿ. 0/2 ಅಂತಂದ್ರೆ ಏನ್ ಬರುತ್ತೆ? ಸೈನ್ ಆಫ್ 0 ವ್ಯಾಲ್ಯೂ 0ನೇ ಬರುತ್ತೆ. ನೋಡಿ ಇಲ್ಲಿ ಸೈನ್ ಆಫ್ 0 ವ್ಯಾಲ್ಯೂ 0ನೇ ಇದೆ. ಅದೇ ತರ ನಾನು ಕಾಸ್ ಥೀಟಾಗೋಸ್ಕರ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇವಾಗ ಕಾಸ್ ಆಫ್ 0 ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದೆ. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ಕಾಸ್ ಅನ್ನು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ 0 ಇರೋದ್ರಿಂದ ಎಷ್ಟು ನಂಬರ್ಸ್ ಇದೆ, ಎಷ್ಟು ಬೆರಳುಗಳು ಉಳಿದಿದೆ? ಇಲ್ಲಿ 4 ಇದೆ. ಹಾಗಾಗಿ ಕಾಸ್ ಆಫ್ ಥೀಟಾ ಅಂತಂದ್ರೆ ಕಾಸ್ ಆಫ್ 0 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 4/2. ಈ ಎಕ್ಸ್ ಬದಲಾಗಿ ನಾನು 4 ಅಂತ ತಗೊಳ್ತೀನಿ. 4/2 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 4 ಅಂತಂದ್ರೆ ನಿಮ್ಗೆ ಗೊತ್ತಿದೆ 4ರ ವರ್ಗಮೂಲ 2 ಬರುತ್ತೆ. 2/2 ಅಂತಂದ್ರೆ 1 ಬರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಕಾಸ್ ಆಫ್ 0 ವ್ಯಾಲ್ಯೂ 1 ಬಂದಿದೆ. ಅದೇ ತರ ನಾನು 30 ಡಿಗ್ರಿಗೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀನಿ. ಕಾಸ್ ಆಫ್ ಫಸ್ಟ್ ಸೈನ್ ಆಫ್ 30 ಡಿಗ್ರಿ. ಸೈನ್ ಆಫ್ 30 ಡಿಗ್ರಿ ಅಂತ ಇಲ್ಲಿದೆ. ಇಲ್ಲಿ ಏನ್ ಮಾಡ್ಕೊತೀನಿ? ನಾನು ಒಂದು ಬೆರಳಿದೆ, ಇದ್ರ ಸ್ಕ್ವೇರ್ ರೂಟ್ ತಗೊಳ್ತೀನಿ. ಸ್ಕ್ವೇರ್ ರೂಟ್ ಆಫ್ 1/2
ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದೆ 1ರ ವರ್ಗಮೂಲ 1 ಇರೋದ್ರಿಂದ 1/2 ಬರುತ್ತೆ. ಹಾಗಾಗಿ ಇಲ್ಲಿ sin of 30 ಡಿಗ್ರಿ ವ್ಯಾಲ್ಯೂ 1/2 ಇದೆ. ಅದೇ ತರ cos of 30 ಡಿಗ್ರಿ ವ್ಯಾಲ್ಯೂ ಕೂಡ ಕ್ಯಾಲ್ಕುಲೇಟ್ ಮಾಡೋಣ. ಇವಾಗ 30 ಡಿಗ್ರಿ ಅಂದ್ರೆ ಈ ಫಿಂಗರ್ ಬರುತ್ತೆ. ಈ 30 ಡಿಗ್ರಿ ಇಲ್ಲಿಂದ ನಾವೀಗ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. √3/2 ಬರುತ್ತೆ. ಯಾಕಂದ್ರೆ 3 ಬೆರಳುಗಳು ಉಳಿದಿರೋದ್ರಿಂದ √3 ಅಂತ ತಗೊಳ್ತೀವಿ. ಆಸ್ ಪರ್ ದಿ ಪ್ರೊಸೀಜರ್ ನಾವೇನು ತಗೊಳ್ತಾ ಇದೀವಿ /2 ತಗೊಳ್ಳಬೇಕು. √3/2 ಆಯಿತು. therefore cos of 30 degree value √3/2 ಆಯಿತು. ನೆಕ್ಸ್ಟ್ sin of 45 degrees ನೋಡೋಣ. 45 ಡಿಗ್ರಿ ಅಂದ್ರೆ ಈ ಫಿಂಗರ್ ಅಂತ ಗೊತ್ತಿದೆ. ಯಾಕಂದ್ರೆ this is 0 degree, 30 degree, 45 degree. sin theta means we have to move in a clockwise direction. clockwise ಅಂತಂದ್ರೆ √2/2 ಆಗುತ್ತೆ. √2 ಅಂತಂದ್ರೆ 2 ಆಯಿತು. ಇದನ್ನ ನಾನು ಯಾವ ತರ ಬರ್ಕೊಳ್ತೀನಿ ಅಂತಂದ್ರೆ 2/√2 into √2 ಬರ್ಕೊಂಡ್ರೆ ಆನ್ಸರ್ ಏನು ಬರುತ್ತೆ 1/√2 ಬರುತ್ತೆ. ಅಗೇನ್ ದ ಸೇಮ್ ಪ್ರೊಸೀಜರ್ ಫಾರ್ cos ಥೀಟಾ. cos ಇಲ್ಲಿ ತಗೊಂಡ್ರು ಕೂಡ ಇಲ್ಲಿ ಎಷ್ಟಿದೆ 2 ಬೆರಳುಗಳು ಇರುತ್ತೆ. cos 45 ಗೆ √2/2 ಅಂತಂದ್ರೆ ಅದರ ಎಷ್ಟು ಬರುತ್ತೆ ಆನ್ಸರ್ 1/2 ಬರುತ್ತೆ. ನೆಕ್ಸ್ಟ್ ಈಗ sin of 60 ಡಿಗ್ರಿ ಕ್ಯಾಲ್ಕುಲೇಟ್ ಮಾಡೋಣ. sin of 60 ಡಿಗ್ರಿ ಅಂದ್ರೆ ಇಲ್ಲಿಗೆ ಬರುತ್ತೆ. we have to move in a clockwise direction. clockwise direction means how many fingers are remaining here? 3 fingers are there. 3 ಬೆರಳುಗಳು ಇರೋದ್ರಿಂದ ಇದು ಸ್ಕ್ವೇರ್ ರೂಟ್ ತಗೊಳ್ತೀವಿ. ಸ್ಕ್ವೇರ್ ರೂಟ್ ಆಫ್ 3/2. ಆದ್ದರಿಂದ sin of 60 ವ್ಯಾಲ್ಯೂ ಎಷ್ಟು ಬಂತು √3/2 ಬಂತು. ಅದೇ ತರ cos of 60 ಡಿಗ್ರಿ ವ್ಯಾಲ್ಯೂ cos of 60 ಅಂತಂದ್ರೆ ಇಲ್ಲಿ ಎಷ್ಟು ಬೆರಳುಗಳು ಇದೆ ನಮಗೆ ಒಂದೇ ಬೆರಳುಗಳು ಇದೆ. ಆಸ್ ಪರ್ ಪ್ರೊಸೀಜರ್ ಹೆಂಗ್ ಬರಿಬೇಕು ನಾವು ಸ್ಕ್ವೇರ್ ರೂಟ್ ಆಫ್ 1/2 ಅಂತ ಬರೀತೀರಾ. 1ರ ವರ್ಗಮೂಲ 1 ಇರೋದ್ರಿಂದ 1/2 ಅಂತಾನೆ ಬರೆಯುತ್ತೆ. ನಿಮಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆದಾಗ ಈ ತರ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಮಾಡಬಹುದಾಗಿದೆ. ಇದನ್ನ ಇಷ್ಟು ನೆನಪಿಟ್ಕೊಂಡ್ಬಿಟ್ರೆ ಸಾಕು. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, ನೆಕ್ಸ್ಟ್ 90 ಡಿಗ್ರಿ ಅಂತ sin ಥೀಟಾವನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ, cos ಥೀಟಾವನ್ನು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹೇಳಿರುವ ಹಾಗೆ √(x/2) ಅಂತ ತಗೊಂಡು x ಇದ್ದಲ್ಲಿ ಎಷ್ಟು ಫಿಂಗರ್ಸ್ ಇದಾವಲ್ಲ ಅದನ್ನ ಅಲ್ಲಿ ಬರ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಕರೆಕ್ಟ್ ಆಗಿರೋ ವ್ಯಾಲ್ಯೂಗಳು ಸಿಗ್ತವೆ. ಇವೆರಡು ಸಿಕ್ಬಿಟ್ರೆ ವಿ ಕ್ಯಾನ್ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ದಿ tan ಥೀಟಾ ವ್ಯಾಲ್ಯೂ. tan ಥೀಟಾ ವ್ಯಾಲ್ಯೂ ಸಿಕ್ಬಿಡುತ್ತೆ. ಈ 3 ಸಿಕ್ಬಿಟ್ರೆ sin ರೆಸಿಪ್ರೋಕಲ್ ಕೊಸೆಕೆಂಡ್ ಥೀಟಾ ಇರೋದ್ರಿಂದ ಅದನ್ನ ಬರಿಬಹುದು. cos ರೆಸಿಪ್ರೋಕಲ್ ಸೆಕೆಂಡ್ ಥೀಟಾ ಇರೋದ್ರಿಂದ ಅದನ್ನು ಬರಿಬಹುದು. ಹಾಗಾಗಿ tan ಥೀಟಾ ರೆಸಿಪ್ರೋಕಲ್ cot ಥೀಟಾ ಅಂದ್ರೆ ಅದನ್ನು ಬರಿಬಹುದು. ಹೀಗಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನಾವು ಒಂದು ಮೈಂಡ್ ಕ್ಯಾಲ್ಕುಲೇಷನ್ ಮಾಡೋದ್ರ ಮೂಲಕ ಈ ಎಲ್ಲಾ ವ್ಯಾಲ್ಯೂಗಳನ್ನು ನಾವು ಯಾವತ್ತಿಗಾದ್ರೂ ಕೂಡ ನೆನಪಿಟ್ಕೊಳ್ಬಹುದು. ಇವಾಗ ಅಂತಲ್ಲ, ನೆಕ್ಸ್ಟ್ ಕೂಡ ನಾವು ತುಂಬಾ ದಿನದವರೆಗೂ ಕೂಡ ನೆನಪಿಟ್ಕೊಳ್ಳೋಕೆ ಇದೊಂದು ಮೈಂಡ್ ಕ್ಯಾಲ್ಕುಲೇಷನ್ ತುಂಬಾ ಉಪಯೋಗಕಾರಿಯಾಗಿದೆ. ಇಲ್ಲಿಯವರೆಗೂ ನೀವು ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳಿಗೆ ಅನುಪಾತಗಳನ್ನು ಕಂಡುಹಿಡಿಯುವ ಕೋಷ್ಟಕವನ್ನು ಅಭ್ಯಾಸ ಮಾಡಿದ್ದೀರಿ. ಈಗ ಪೂರಕ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳಿಗೆ sin of 90 ಡಿಗ್ರಿ ಮೈನಸ್ ಥೀಟಾ ಇದೆ. sin of 90 ಡಿಗ್ರಿ ಮೈನಸ್ ಥೀಟಾ ವ್ಯಾಲ್ಯೂ ಯಾವಾಗಲೂ cos ಥೀಟಾ ಆಗಿರುತ್ತೆ. ಇದು ಯಾವಾಗಲೂ ನೀವು ಗಮನದಲ್ಲಿ ಇಟ್ಕೋಬೇಕು, ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗಿರುತ್ತೆ. sin of 90 ಡಿಗ್ರಿ ಮೈನಸ್ ಥೀಟಾ ವ್ಯಾಲ್ಯೂ cos ಥೀಟಾ ಇರುತ್ತೆ. ಹಾಗೆಯೇ cos of 90 ಡಿಗ್ರಿ ಮೈನಸ್ ಥೀಟಾ ವ್ಯಾಲ್ಯೂ ಯಾವಾಗಲೂ sin ಥೀಟಾ ಆಗಿರುತ್ತೆ. ಅದೇ ತರ tan of 90 ಡಿಗ್ರಿ ಮೈನಸ್ ಥೀಟಾ ವ್ಯಾಲ್ಯೂ ಯಾವಾಗಲೂ cot ಥೀಟಾ ಆಗಿರುತ್ತೆ. ನೆನಪಿಟ್ಕೊಳ್ಳಿ ನೋಡಿ ವಿದ್ಯಾರ್ಥಿಗಳೇ, sin of 90 minus theta is cos theta, cos of 90 minus theta is sin theta, again tan of 90 degree minus theta is cot theta ಆಗಿರುತ್ತೆ. ನೆಕ್ಸ್ಟ್ ಅದೇ ತರ cosecant of 90 degree minus theta ವ್ಯಾಲ್ಯೂ ಯಾವಾಗಲೂ secant theta ಇರುತ್ತೆ. secant of 90 degree minus theta is cosecant theta ಇರುತ್ತೆ. ಹಾಗೆ cot of 90 degree minus theta ವ್ಯಾಲ್ಯೂ tan theta ಇರುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಪ್ರಾಬ್ಲಮ್ ಅನ್ನು ಗಮನಿಸಿ. cos of 48 ಡಿಗ್ರಿ ಮೈನಸ್ sin of 42 ಡಿಗ್ರಿ ಇದರ ಬೆಲೆ ಏನು ಅಂತ ಕೇಳಿದ್ದಾರೆ. ಎರಡು ಬೇರೆ ಬೇರೆ ಆಗಿರೋದ್ರಿಂದ ನಮಗೆ ಏನು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ನಾನಿಲ್ಲಿ ಯಾವ ತರ ಮಾಡ್ತೀನಿ ಅಂದ್ರೆ cos of 48 ಡಿಗ್ರಿ ಇದನ್ನ ಹಾಗೆ ಇಡ್ತೀನಿ, ಇದನ್ನ ಚೇಂಜ್ ಮಾಡ್ಕೊಡ್ತೀನಿ. ಇನ್ ಟರ್ಮ್ಸ್ ಆಫ್ cos ಥೀಟಾದಲ್ಲಿ ಬರಿಬೇಕು. ಇವಾಗ ಇದನ್ನ ಹೇಗೆ ಬರೀತೀನಿ ಅಂತಂದ್ರೆ sin of ಇದನ್ನ ಹಾಗೆ ಬರೀರಿ. 42 ಡಿಗ್ರಿ ಯಾವಾಗ ಆಗುತ್ತೆ ಹೇಳಿ? sin of 90 ಡಿಗ್ರಿ ಮೈನಸ್ 90 ಅಲ್ಲಿ 48 ಡಿಗ್ರಿಯನ್ನು ಮೈನಸ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? 42 ಡಿಗ್ರಿ ಸಿಗುತ್ತೆ. ಆ ಥರ ಇದನ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸಿ ಇದನ್ನ ಹಾಗೆ ಬರೆದಿದ್ದೀನಿ ನಾನು. ಇಲ್ಲಿ ಇದನ್ನ ಸೈನ್ ಅನ್ನ ಯಾವ ತರ ಬರ್ಕೊಂಡಿದ್ದೀನಿ ಅಂದ್ರೆ sin of 42 ಡಿಗ್ರಿ ಏನಂದ್ರೆ sin of
90 ಡಿಗ್ರಿ ಮೈನಸ್ 48 ಡಿಗ್ರಿ. ಯಾಕಂದ್ರೆ 90 ಗೆ 48 ಅನ್ನ ಮೈನಸ್ ಮಾಡಿದ್ರೆ we will get 42. ಅದಕ್ಕೆ next see here cos of 48 degrees. ಈಗಾಗಲೇ ವಿದ್ಯಾರ್ಥಿಗಳನ್ನ ಕಲಿತಿರುವಂತೆ sin of 90 minus theta value is cos theta. ಹೌದಾ? sin of 90 minus theta. In place of theta we have 48 degrees. Therefore ನಾನು ಇದನ್ನ ಹೇಗೆ ಬರೀತೀನಿ ಈಗ sin of 90 minus 48 degree ಅಂತಂದ್ರೆ cos of 48 degrees ಆಯಿತು. Plus 48 degrees minus 48 degree both get cancelled. Finally we get the answer as 0. ಈಗ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನು ಗಮನಿಸಿ. tan of 65 degrees by cot of 25 degrees ಇದೆ. ಇದನ್ನ ನಾನು ಯಾವ ತರ ಬರ್ಕೊಳ್ತೀನಿ ಅಂದ್ರೆ keep the tan of 65 degrees as it is. ಅಂದ್ರೆ tan of 65 degree ನ ಹಾಗೆ ಬರ್ಕೊಳ್ತೀನಿ. ಈಗ ಇದನ್ನ ಚೇಂಜ್ ಮಾಡ್ಕೊಳ್ತೀನಿ ನಾನು. ಹೇಗೆ ಬರೀತೀನಿ ಅಂತಂದ್ರೆ cot of 90 degree minus 25 degrees. 90 minus 25 means 90 minus 65. 65 means ಎಷ್ಟಾಗುತ್ತೆ 25 ನೇ ಬರುತ್ತೆ. ಇದು ನಾನು ಈ ತರ 25 ಡಿಗ್ರಿನ ಈ ತರ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. 90 ಡಿಗ್ರಿ ಮೈನಸ್ 65 ಡಿಗ್ರಿ ಅಂತಂದ್ರೆ ಎಷ್ಟಾಯ್ತು cot of 25 ಡಿಗ್ರಿನೇ ಬರುತ್ತೆ. ಫಸ್ಟ್ ಒನ್ ಅದನ್ನ ಹಾಗೆ ಇಡಬೇಕು. ಸೆಕೆಂಡ್ ಇದನ್ನ ಇಲ್ಲಿ ಚೇಂಜ್ ಮಾಡ್ಕೋಬೇಕು. ಇನ್ ಟರ್ಮ್ಸ್ ಆಫ್ 90 ಡಿಗ್ರೀಸ್ ಅಲ್ಲಿ ಬರೆದಾಗ ಅಂದ್ರೆ ಇಲ್ಲಿ ಯಾವ ನಂಬರ್ ಕೊಟ್ಟಿರ್ತಾರಲ್ಲ ಎರಡು ಸೆಟ್ ಆಗೋ ಹಾಗೇನೇ ಇರುತ್ತೆ. ಹಾಗಾಗಿ ಇದನ್ನ ಯಾವ ತರ ಬರ್ಕೊಳ್ತೀವಿ 90 ಡಿಗ್ರಿ ಮೈನಸ್ 65 ಡಿಗ್ರಿ ಅಂತ ಬರೀತೀನಿ. ಇದು ನೋಡಿ ಈಗ tan of 65 degrees ಹಾಗೆ ಬರೀತೀರಾ. ನೆಕ್ಸ್ಟ್ cot of 90 ಡಿಗ್ರಿ ಮೈನಸ್ 65 ಡಿಗ್ರಿ ಇವಾಗ ಈಗಾಗಲೇ ಕಲ್ತಿರುವ ಹಾಗೆ cot of 90 ಮೈನಸ್ ಥೀಟಾ ಇದರ ವ್ಯಾಲ್ಯೂ ಏನಿರುತ್ತೆ ನಮ್ದು tan of 65 degrees ಇರುತ್ತೆ. cot of 90 ಮೈನಸ್ ಥೀಟಾ ಇದರ ವ್ಯಾಲ್ಯೂ tan ಥೀಟಾ ಆಗಿರುತ್ತೆ. ಹಾಗೆಯೇ ಏನು ಬರುತ್ತೆ cot of 90 minus 65 degree ವ್ಯಾಲ್ಯೂ ನಾನು ಏನು ಬರುತ್ತೆ tan of 65 degree ಬರುತ್ತೆ. both get cancelled. finally we get the answer 1. ಗಮನಿಸಿದಂತೆ ಇನ್ನೊಂದು ನಾನು ಪ್ರಾಬ್ಲಮ್ ಅನ್ನು ಕೊಡ್ತೀನಿ, ಅದನ್ನ ಹೋಮ್ವರ್ಕ್ ಆಗಿ ತೆಗೆದುಕೊಳ್ಳಿ. sin of 18 degree by cos of 72 degree. ವಿದ್ಯಾರ್ಥಿಗಳೇ ಇದೇ ಬೇಸ್ ಮೇಲೆ ಇದನ್ನು ನೀವು ಪ್ರಾಬ್ಲಮ್ ಅನ್ನು ಹೋಮ್ವರ್ಕ್ ಆಗಿ ತೆಗೆದುಕೊಂಡು ಮಾಡಿ. ಈಗ ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಬಗ್ಗೆ ಅಭ್ಯಾಸ ಮಾಡೋಣ. ತ್ರಿಕೋನಮಿತಿಯ ನಿತ್ಯ ಸಮೀಕರಣ ನೋಡಿ. sin square theta plus cos square theta is equals to 1. ಯಾವಾಗಲೂ ಇದು ನೆನಪಿನಲ್ಲಿ ಇಟ್ಕೊಳ್ಳಬೇಕಾದಂತ ಈ ಅಂಶಗಳಿವು. 1 plus tan square theta equal to secant square theta. 1 plus cot square theta equal to cosec square theta. ಇವು ನಿತ್ಯ ಸಮೀಕರಣಗಳಂದ್ರೆ ಒಂದು ರೀತಿ ಸೂತ್ರಗಳಿದ್ದ ಹಾಗೆ. ಹಾಗಾಗಿ ಈ ಮೂರನ್ನು ಕೂಡ ನೀವು ಬಾಹ್ಯ ಮಾಡಲೇಬೇಕಾಗುತ್ತೆ. ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನೀವು ತ್ರಿಕೋನಮಿತಿಗೆ ಸಂಬಂಧಿಸಿದಂತಹ ಕೆಲವೊಂದು ವಿಷಯಗಳನ್ನು ತಿಳಿದುಕೊಂಡಿದ್ದೀರಾ. ಅವುಗಳೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇವುಗಳನ್ನು ನೀವು ಮತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಹೆಚ್ಚಿನ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದ್ರಿಂದ ತುಂಬಾ ಈಸಿ ಆಗುತ್ತೆ ನಿಮಗೆ. ಹಾಗೂ ಇದು ತ್ರಿಕೋನಮಿತಿ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ ಆಗಿರೋದ್ರಿಂದ ಇದನ್ನು ನೀವು ಹೆಚ್ಚು ಹೆಚ್ಚಾಗಿ ಅಭ್ಯಾಸ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಆಲ್ ದ